ಫಸ್ಟ್ ಮಳೆ ಆಲ್ವೇಸ್ ಬೆಂಗಳೂರಿಗೆ ಸ್ಪೆಷಲ್ ಗಾಯ್ಸ್. ಯಾಕಂದರೆ ಮಳೆ ನೀರು ಹೋಗೋದಕ್ಕೆ ದಾರಿನೇ ಇಲ್ಲದೆ ರೋಡಲ್ಲಿ ಎಷ್ಟು ತುಂಬುತ್ತೆ ಅನ್ನೋದೇ ಸ್ಪೆಷಾಲಿಟಿ. ಎಲ್ಲ ಏರಿಯಾಗಳಲ್ಲಿ ಇದು ಕಾಮನ್ನು. ಯಾಕಂದರೆ ಅದರಿಂದ ಮಳೆ ಇಲ್ಲದೆ ಪ್ರಾಬ್ಲಮ್ ಇರಲ್ಲ. ಈಗ ಸ್ಟಾರ್ಟ್ ಒಂದೊಂದಾಗಿ. ಬೆಂಗಳೂರು ಆದರೂ ಫಸ್ಟ್ ಟ್ರೈನ್ ಬಿದ್ದಾಗ ಎಷ್ಟು ಸಖತ್ತಾಗಿ ಕಾಣ್ತಾ ಇದೆ ಗಾಯ್ಸ್. ಹೆವಿ ಟ್ರಾಫಿಕ್ ಮಾತ್ರ, ಅದು ಮಾತ್ರ ಪಕ್ಕ. ಈ ರೈನಿ ಸೀಸನ್ ಮಾತ್ರ ಮಳೆ ಬಂದರೆ ಏನೋ ಒಂಥರ ಖುಷಿ ಗಾಯ್ಸ್. ಈ ಬೇಸಿಗೆ ಕಾಲದಲ್ಲಿ ಅದರಲ್ಲೂ ತಣ್ಣಗಾಗುತ್ತೆ ಅನ್ಬೋದು. ಬಟ್ ಟ್ರಾಫಿಕಲ್ಲಿ ನಿಂತೇ ಎಲ್ಲರೂ ಕಾರಲ್ಲಿರೋರು ವೆಹಿಕಲ್ ಇರೋರಿಗೆ ಬೋರ್ ಆಗಿಬಿಡುತ್ತೆ. ಹಲೋ ಗಾಯ್ಸ್, ನೋಡಿ ಗಾಯ್ಸ್, ಬೆಂಗಳೂರಲ್ಲಿ ಮಳೆ ಬಂದಾಗ ಹೆಂಗಿರುತ್ತೆ ಅಂತ ವೆದರು. ಆಲ್ಮೋಸ್ಟ್ ಅರ್ಧ ಜೀವನ ಇಲ್ಲೇ ಕಳೆಯೋದಾಗ್ಬಿಡುತ್ತೆ. 1 ಅವರಿಂದ ಇದೇ ಟ್ರಾಫಿಕಲ್ಲಿ ಸಾಯ್ತಾ ಇದ್ದೀವಿ ಗಾಯ್ಸ್. ಬೆಂಗಳೂರಲ್ಲಿ ಬರೀ ಮಳೆಯಲ್ಲೇ ಇರೋದು. ಮಳೆ ಬಂದಿದೆ ಅಂತ ಖುಷಿ ಪಡೋದು, ಇಲ್ಲ ಟ್ರಾಫಿಕಲ್ಲಿ ಇಲ್ಲೇ ಇದ್ದೀವಿ ಅಂತ ವ್ಯಥೆ ಪಡೋದ, ನೀವೇ ಹೇಳಿ. ಕೆರೆ ರೀತಿ ಆಗೈತೆ. ಇಲ್ಲಿಂದ ನೋಡ್ಬೋದು. ಇಲ್ಲಿ ನೋಡಿ, ಎಲ್ಲ ನೀರುಗಳು ಒಂದು ಕಡೆ ಹೋಗಿ ಸೇರ್ತಾ ಇದೆ. ಇಲ್ಲಿ ನೀರು ಹೋಗೋದಕ್ಕೆ ಇಲ್ಲಿ ಜಾಗ ಇಲ್ಲ ಗಾಯ್ಸ್. ಅದೇ ಮೇಯ್ನ್ ಆಗಿರುವಂಥದ್ದು. ಈ ಥರ ಹೋಗ್ತಾ ಇದ್ರೆ ಎಷ್ಟು ಸಖತ್ತಾಗಿರುತ್ತೆ. ಗ್ರೀನ್ ಸಿಗ್ನಲ್ ನೋಡೋದಕ್ಕೇನೆ, ರೆಡ್ ಸಿಗ್ನಲಲ್ಲಿ ನಿಂತು ಸಾಕಾಗ್ಬಿಡುತ್ತೆ ಜೀವನ. ಈ ಥರ ಮನೇಲಿ ಹೋಗ್ಬೇಕಾದ್ರೆ ಯಾವ ಸಾಂಗ್ ನೆನಪಾಗುತ್ತೆ ಕಮೆಂಟ್ ಮಾಡಿ. ಓ ಗಾಯ್ಸ್, ಯಾವುದೇ ವೆಹಿಕಲ್ಸ್ ಇಲ್ಲ, ಇಷ್ಟು ಬೇಗ ಹೋಗ್ತಾ ಇದೀವಿ ಅಂದರೆ ಖುಷಿ ಆಗುತ್ತೆ. ಬಟ್ ಇದ್ರ ಕೆಳಗಡೆ ಎಷ್ಟು ನೀರು ನಿಂತಿದೆಯೋ. ಹಾಯ್ ಗಾಯ್ಸ್, ಆ ಫೀಲೇ ಒಂಥರ ಗಾಯ್ಸ್. ಬ್ರೀಸು ಎಷ್ಟು ಕೂಲ್ ಆಗ್ತಾ ಇದೆ ಅಂದರೆ ಬೆಂಗಳೂರಲ್ಲಿ ನೋಡಿ. ಇಲ್ಲೆಲ್ಲ ಎಷ್ಟೆಲ್ಲ ಸೊಪ್ಪೆಲ್ಲ ಬಿದ್ದೈತೆ, ಅಷ್ಟು ಹೆವಿ ಗಾಳಿ ಹೊಡೆದೈತೆ ನೋಡಿ. ಇಲ್ಲಿ ಕೆಳಗಡೆ ಎಲ್ಲ ನೋಡ್ಬೋದಾಗಿರುತ್ತೆ. ನೈಟ್ ವಿಷನ್ ಅಷ್ಟೇನು ಕಾಣಿಸಲ್ಲ ನಂದು. ಏನಾದ್ರು ಗಾಡಿ ಬ್ರೇಕ್ ಡೌನ್ ಆದರೆ ಮುಗೀತು ಕಾಣುತ್ತೆ ನೋಡಿ ಗಾಯ್ಸ್. ಇನ್ನೂ ಹನಿ ಆಗ್ತಾ ಇದೆ. ಗಾಡಿ ಬ್ರೇಕ್ ಡೌನ್ ಆಗಿದ್ದಾರೆ, ತಳ್ತಾ ಇದ್ದಾರೆ. ಒಬ್ಬೊಬ್ಬರ ಗಾಡಿ ರೋಡ್ ಇಳಿತಾ ಇದೆ. ಅಟ್ ಎ ಟೈಮ್ ರೋಡ್ ಅಷ್ಟೊಂದು ವೆಹಿಕಲ್ಸ್ ಗಾಳಿ ಇಳಿದ್ರೆ ಸೊ ಆಬ್ವಿಯಸ್ಲಿ ಟ್ರಾಫಿಕ್ ಆಗುತ್ತೆ. ಕೆಲವೊಬ್ರು ಟೆಂಪಲ್ ಹತ್ರ ಹೋಗಿ ನಿಂತಿದ್ದಾರೆ ಮಳೆಗಾಲಕ್ಕೆ. ಇಲ್ಲಿ ಇಬ್ಬರು ಜೊತೆಲಿ ಹೋಗ್ತಾ ಇದ್ದಾರೆ ಒಂದೇ ಛತ್ರಿಯಲ್ಲಿ. ಸೊ ಛತ್ರಿ ತಗೊಬಂದಿರೋ ಓಕೆ, ಮೊರೆಯಲ್ಲಿ ಛತ್ರಿ ಇಲ್ಲ ಅಂದರೆ ಈ ಮಳೆಯಲ್ಲಂತೂ ಕಷ್ಟ ನೋಡಿ. ಹೆಲ್ಮೆಟ್ ಹಾಕೊಂಡು ಹೋಗ್ತಾ ಇದ್ದಾರೆ. ಒಟ್ಟಿನಲ್ಲಿ ಶರ್ಟ್ ಅಂತ ನೆಂದೋಗುತ್ತೆ. ಆಮೇಲೆ ಫಸ್ಟ್ ಮಳೆಯಲ್ಲಿ ಈ ಥರ ನೆನೆಯಕ್ಕೆ ಹೋಗ್ಬಾರ್ದು ಗಾಯ್ಸ್. ಎಲ್ಲಿ ಅಪ್ಸೆಟ್ ಆಗುತ್ತೆ. ಬಿಕಾಸ್ ಅದು ಏನು ಡಸ್ಟ್ ಇರುತ್ತೆ ಅದೆಲ್ಲ ಮೇಲೆ ಹೋಗಿ ಶೇಖರಣೆ ಆಗಿರುತ್ತೆ. ಸೊ ಮಳೆ ಆದಾಗ ಅದು ಕೆಳಗಡೆ ಬಂದಾಗ ಈ ಥರ ಪ್ರಾಬ್ಲಮ್ ಆಗುತ್ತೆ. ಛತ್ರಿ ಇನ್ಮೇಲೆ ಎಲ್ಲ ಛತ್ರಿ ಕ್ಯಾರಿ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಇನ್ನು ಬೆಂಗಳೂರಲ್ಲಿ. ಯಾರು ಛತ್ರಿ ಅಂಗಡಿ ಇಡಾಗಿದ್ರೆ ನೋಡಿ, ಒಳ್ಳೆ ಬಿಸ್ನೆಸ್ ಆಗುತ್ತೆ. ಏನು ಗೋಪಾಲ್ ಸರ್, ಇವತ್ತು ತಿರುವಣ್ಣಾಮಲೈ ಹೋಗ್ತಾ ಇದ್ದೀವಿ. ಸೊ ಮಳೆ ಇವಾಗಲೇ ಬಂದ್ಬಿಟ್ಟೈತೆ ಗಾಯ್ಸ್. ಮಳೆ ಬಂದಾಗ ಮೆಜೆಸ್ಟಿಕ್ದು ಎಷ್ಟು ಬ್ಲಾಕ್ ಆಗಿದೆ ನೋಡಿ. ಇಲ್ಲಂತೂ ಯಾರು ಹೋಗೋಕ್ಕೆ ಆಗ್ತಾಯಿಲ್ಲ. ಹೆವಿ ವೆಹಿಕಲ್ಗಳು ಮಳೆ ಬಂದ್ರಂತೂ ಹೆವಿ ವೆಹಿಕಲ್ಗಳಂತೂ ಸ್ಟಾಕ್ ಆಗ್ಬಿಡುತ್ತೆ ಗಾಯ್ಸ್. ಇಲ್ಲಿ ನೋಡಿ, ಇಲ್ಲಂತೂ ಹೋಗ್ಬೇಕು ಅಂದರೆ ಮಳೆಯಲ್ಲಿ ಕಷ್ಟ, ಎಲ್ಲ ಬ್ಲಾಕ್ ಆಗ್ಬಿಡುತ್ತೆ. ಇನ್ನು ಯಾರು ಕಾರಲ್ಲಿ ಇಲ್ಲಿರೋರಂತೂ ಇಲ್ಲೇ ಕಳಿಬೇಕಾಗುತ್ತೆ. ಮೆಜೆಸ್ಟಿಕ್ ಲೈಫ್. ಸೊ ಮೆಟ್ರೋಗಂತೂ ಹೆವಿ ಜನ ಇರ್ತಾರೆ. ಇಲ್ಲಿ ನೋಡಿ ಗಾಯ್ಸ್, ಬಸ್ ಸ್ಟಾಪಲ್ಲಂತೂ ಕೇಳೋದೇ ಬೇಕಾಗಿಲ್ಲ ನೀವು. ಅಷ್ಟೊಂದು ಜನ, ಅಷ್ಟೊಂದು ಬಸ್ಗಳು ಮೆಜೆಸ್ಟಿಕ್. ಸೊ ಹೆವಿ ಜನ ಇದ್ದಾರೆ ಇವತ್ತು ಮಾತ್ರ. ಎಲ್ಲ ಇಲ್ಲೇ ಬಸ್ಗಳು ಹೆಂಗೆ ನಿಂತವೆ ನೋಡಿ ಅಡ್ಡ. ಗಾಯ್ಸ್, ಹತ್ತಿಗುಪ್ಪೆ ಮೆಟ್ರೋ ಯಾವ ಥರ ಇದೆ ನೋಡಿ. ಸೊ ಮಳೆ ಬಂದು ನಿಂತಾಗಿದೆ. ಜೋಪಾನ ಹೋಗ್ಬಿಡ್ಬೇಕು ಗಾಯ್ಸ್. ಈ ಸ್ಲಿಪ್ಪರ್ ಬೇರೆ ಸರಿ ಇಲ್ಲ ನಂದು. ಅಯ್ಯಪ್ಪ, ಈ ಥರ ತರಿ ಇದ್ದರೆ ಏನು ಪ್ರಾಬ್ಲಮ್ ಇಲ್ಲ ನೋಡಿ. ಮಳೆ ಅಂತ ಸರಿಯಾಗಿ ಬಂದೈತೆ. ಈ ಟೈಮಲ್ಲಿ ಕ್ಯಾಬೆಲ್ಲ ಫುಲ್ ರೇಟ್ ಜಾಸ್ತಿ ಆಗಿರುತ್ತೆ. ಅಲ್ಲಿ ಎಲ್ಲ ವೆಹಿಕಲ್ಗಳು ಹೋಗ್ತಾ ಇದ್ದಾರೆ ಗಾಯ್ಸ್. ಬೆಂಗಳೂರು ನೆನ್ನೆ ಎಷ್ಟು ಹಾಟ್ ಇತ್ತು, ಇವತ್ತು ಅಷ್ಟೇ ಕೂಲಾಗಿದೆ ಗಾಯ್ಸ್. ವೆಹಿಕಲ್ಗಳಂತೂ ಸಿಕ್ಕಾಬಟ್ಟೆ ರೋಡ್ಗಿಲ್ದಿರ್ತವೆ ಅಟ್ ಎ ಟೈಮು ನೋಡಿ. ಅಲ್ಲಿ ರಿಪಬ್ಲಿಕ್ ಕನ್ನಡ ನ್ಯೂಸ್ ತೋರ್ದು ಹೋಗ್ತಾ ಇದ್ದಾರೆ. ಎಲ್ಲ ಸಿಗ್ನಲ್ಗಳೇ ನಿಂತೇ ಬೇಜಾರಾಗ್ಬಿಡುತ್ತೆ ಇವತ್ತು. ಅಷ್ಟೊಂದು ಜನ ಅಂದರೆ ಎಲ್ಲ ಮಳೆ ಬರ್ತಾ ಇದೆ ಅಂತ ಸೈಡಲ್ಲಿ ಇರ್ತಾರೆ. ಸೊ ಎಲ್ಲ ಹೋಗೋದಕ್ಕೆ ಈಗ ಆಬ್ವಿಯಸ್ಲಿ ಇಳಿತಾರೆ. ಪಬ್ಲಿಕ್ ಯಾರು ಬಸ್ಸಲ್ಲಿ ಹೋಗ್ತಾ ಇರ್ತಾರೆ ಅವರಂತೂ ಟ್ರಾಫಿಕಲ್ಲಿ ಸಿಕ್ಕಾಕೊಂಡು ಬೇಜಾರೇ ಆಗಿಬಿಡುತ್ತೆ. ಸೀಟ್ ಸಿಕ್ಕಿರೋರು ನೆಮ್ಮದಿಯಾಗಿರ್ತಾರೆ, ನಿಂತಿರೋರ ಕತೆ ಹೇಳಿ ಅಲ್ಲ. ಸೊ ನೋಡಿ, ಇದು ಚಂದ್ರ ಲೇಔಟ್. ಈ ಕಡೆನೇ UPSC ಮಾಡೋರು ತುಂಬ ಜನ ಲೈಬ್ರರಿಲೇ ಇದ್ದಾರೆ. ಆ ಥರ UPSC ಮಾಡ್ಬೇಕಾದ್ರೆ ಇದೆಲ್ಲ ಏನು ಅನ್ಸೋದೇ ಇಲ್ಲ ಗೈಸ್. ಒಂಥರ ಮೈಂಡ್ ಫ್ರೆಶ್ ಆಗುತ್ತೆ ಅವ್ರಿಗೂ ಪಾಪ. ಅಜ್ಜನಿಂದ ಕೂತ್ಕೊ ಓದಿ ಈ ಥರ ಮಳೆ ಬಂದಾಗ ಫೀಲ್ ಇರುತ್ತೆ. ಅದ್ರಲ್ಲಿ ಮಿಂಚಾಯ್ತು ನೋಡ್ರ, ಈ ಗುಡುಗು ಬರುತ್ತೆ ನೋಡ್ಕೊಳ್ಳಿ ಗಾಯ್ಸ್. ಮಿಂಚು ಫಸ್ಟು ನಮಗೆ ಕಣ್ಣಿಗೆ ಕಾಣಿಸುತ್ತೆ, ಆಮೇಲೆ ಗುಡುಗು ಬರುತ್ತೆ ಅಲ್ಲ. ಯಾಕೆ ಗೊತ್ತಾ, ಇದನ್ನು ನಾನು PUCಲಿ ಅಡ್ಮಿಷನ್ ಆಗಬೇಕಾದ್ರೆ PCMBಲಿ ನನಗೆ ಫಿಸಿಕ್ಸ್ ಟೀಚರ್ ಕೇಳಿದರು.
ಯಾಕಂದರೆ ಬೆಳಕಿಗೆ ವೇಗ ಜಾಸ್ತಿ 3 lakh per ಕಿಲೋಮೀಟರ್ ಬರುತ್ತೆ, ಸೌಂಡು ಅದಕ್ಕೆ ವೇಗ ಕಡಿಮೆ 350 ಮೀಟರ್ ಪರ್ ಸೆಕೆಂಡು. ದಟ್ಸ್ ವೈ ಅಂತ ಹೇಳಬೇಕಿತ್ತು.